ನಮಸ್ತೆ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾವು ವಿಡಿಯೋ ಎಡಿಟ್ ಮಾಡೋ ಆ್ಯಪ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೂ ಗೊತ್ತಿರೋದೆ, ನನ್ನ ಗಂಡ ವಿಪರೀತ ಸಾಲ ಮಾಡಿ ಊರ್ಬಿಟ್ಟು ಹೋಗೋನೆ. ಮನೆಯಲ್ಲಿ ಪೊಲೀಸರ ಕಾಟ, ಸಾಲದವ್ರ ಕಾಟ. ಹಂಗಾಗಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಜಿಮ್ ಅಂಗಡಿ ಓಪನ್ ಮಾಡಿದ್ದೀನಿ. ಸಾಲ ತಗೊಂಡೆ ಅರ್ಥವನೋ. ದಯವಿಟ್ಟು ಯಾರು ಕಲಿಯಕ್ಕೆ ಇಂಟ್ರೆಸ್ಟ್ ಇದೋ ಎಲ್ಲರೂ ಬರ್ರಿ, ಹೇಳ್ಕೊಡ್ತೀನಿ. ದೇವರೇ ಸ್ವಾಮಿ, ಒಳ್ಳೊಳ್ಳೆ ಮಾಡಪ್ಪ. ಏನು ಇಷ್ಟೊತ್ತಾಯ್ತು ಜಿಮ್ ಓಪನ್ ಮಾಡಿ, ಯಾರು ಬಂದಿಲ್ವಲ್ಲ. ಅವ್ನು ಬೋಲ್ಡ್ ಎಲ್ಲ ಹಾಕಿದ್ದೀನಿ ಆಚೆ ಕಡೆ. ನೋಡಂತ ಆಚೆ ಹೋಗಿ ಯಾರನ್ನ ಬರ್ತಾರೋ ಏನೋ. ಮೇಡಮ್, ಯಾರಿದ್ದೀರಾ? ಓಹೋ, ಬನ್ನಿ ಬನ್ನಿ. ಏನಾಗಬೇಕಿತ್ತು? ಅಲ್ಲ ಮೇಡಮ್, ಜಿಮ್ ಶಾಪ್ ಇಟ್ಕೊಂಡಿದ್ದೀರಾ, ಏನಾಗಬೇಕಿತ್ತು ಅಂತ ಕೇಳ್ತೀರಾ? ಸ್ವಲ್ಪ ಜ್ವರ ಬಂದಿದ್ದು, ಇಂಜೆಕ್ಷನ್ ಏನಾನ ಕೊಡ್ತೀರಾ ಹೆಂಗೆ? ತುಂಬ ಜೋಕ್ ಮಾಡ್ತೀರಪ್ಪ ನೀವು. ಇಲ್ಲ, ಇದು ಜಿಮ್ ಶಾಪ್ ಅಲ್ವಾ, ಜಿಮ್ ಹೇಳ್ಕೊಡ್ತೀನಿ ನಿಮಗೆ. ನೀವು ಹೇಳ್ಕೊಡ್ತೀರಾ ಮೇಡಮ್? ಸರ್ ಅಲ್ವಾ ಹೇಳ್ಕೊಡೋದು? ಇಲ್ಲ ಇಲ್ಲ, ಅವರು ನನಗೆ ಸೇಲ್ ಮಾಡಿಬಿಟ್ಟು ಹೋಗಿದ್ದಾರೆ, ನಾನು ತಗೊಂಡಿದ್ದೀನಿ. ಇನ್ನು ನಾನೇ ಹೇಳ್ಕೊಡೋದು. ಅಯ್ಯೋ, ಒಳ್ಳೆ ಹುಡುಗಿ ಸಿಕ್ಕವಳೆ. ಇವಳ್ತ ಜಿಮ್ ಕಲಿಬೇಕಂತ ನಾನು ಎಷ್ಟು ಖುಷಿ ಆಗ್ತೈತಲ್ವಾ. ಅಯ್ಯೋ, ಚೆನ್ನಾಗಿರ್ತೈತೆ. ಯಾಂದನ ಮಾಡಿ ಇಲ್ಲೇ ಒಂದು 6 ತಿಂಗಳು ಜಿಮ್ ಕಲ್ತು ಇವಳನ್ನ ಪಟಾಯಿಸ್ಕೊಬಿಡ್ಬೇಕು. ಅಪ್ಪ, ಈ ಆಂಟಿ ನಾನೆಲ್ಲೋ ನೋಡಿದ್ದೀನಪ್ಪ. ಅಯ್ಯೋ, ಈ ಹುಡುಗ ನಾನು ನೋಡಿದ್ದೇನ? ಗಂಗಮ್ಮಕ್ಕ ಇನ್ ಮೊಮ್ಮಗ ಅಲ್ವಾ ಇವನು? ಅಯ್ಯೋ, ಕಂಡಿಡಿಬಿಟ್ನು ಏನೋ. ಈ ಡ್ರೆಸ್ನಲ್ಲಿ ಮೋಸ್ಟ್ಲಿ ಕಂಡಿಡ್ದಿರಲ್ಲ ನನ್ನನ್ನು. ನೋಡೋಣ ಇರು. ಆಂಟಿ, ನಿಮ್ಮ ಹೆಸರೇನು? ನಿಮ್ಮನ್ನೆಲ್ಲೋ ನೋಡಿದ್ದೀನಿ ನಾನು. ಆಚೆ ಹೋಗಿ ಆಟಾಡ್ಕೊ ಹೋಗೋ. ನಾನು ಹೆಸರು ತಿಳ್ಕೊಂಡು ನಾನು ಜಿಮ್ ಕಲಿಯಕ್ಕೆ ಬರೋದು. ನಿನ್ಗೆ ಹಾಕಬೇಕು? ಸುಮ್ಮನೆ ನೋಡ್ಕೊಳಕ್ಕೆ ಆಟಾಡ್ಕೊಳಕ್ಕಂತೆ ಬಂದರೆ ನೀನೇನೋ ಹೆಸರೆಲ್ಲ ಕೇಳ್ತಿದ್ದೆ, ಅವ್ರಿಗೆ ತಲೆ ತಿಂತ್ಯಾ. ಹೋಗೋ, ನಾನು ಜಿಮ್ ಕಲಿಬೇಕು, ಸ್ವಲ್ಪ ಸಣ್ಣ ಆಗಬೇಕು, ಬಾಡಿ ವರ್ಕೌಟ್ ಮಾಡಬೇಕು. ಅಪ್ಪ ಅಪ್ಪ, ಇವ ಆಂಟಿ ನಂಗೆ ಗೊತ್ತು. ಇವ ಆಂಟಿ ಪ್ರಿಯಾ ಆಂಟಿ. ನನಗೆ ಗೊತ್ತು, ಪಕ್ಕದ ಮನೆಗೆ ಇತ್ತು. ಆ ಅಮ್ಮನ ಗಂಡ ಯಾವಾಗ ಕುಡ್ಕೊಂಡು ಜಗಳ ಮಾಡೋನು, ವಿಪರೀತ ಸಾಲ ಮಾಡೋನು, ಸರಿ ಇಲ್ಲ ಯಪ್ಪ, ಹೊಡಿಯೋನು. ನಾನೆಲ್ಲ ಸಿಕ್ಕಿರೋನು ಮೋಸ್ಟ್ಲಿ ಆ ಅಪ್ಪನ ಗಂಡ ಹೆಂಡತಿನೇ ಇರ್ಬೇಕ. ಅಪ್ಪ ಅಮ್ಮ, ಅಯ್ಯೋ, ನಿನ್ಗೆ ಹಾಕಬೇಕು, ಮುಚ್ಕೊಂಡು ಹೋಗ ನೀನು. ನಾನು ಜಿಮ್ ಕಲಿಯಕ್ಕೆ ಬಂದಿದ್ದೀನಿ. ಮೇಡಮ್, ಫೀಸ್ ಎಷ್ಟು? ಯಾವಾಗಿಂದ ಬರಬೇಕು ನಾವು ಕಲಿಯೋಕ್ಕೆ? ಸರ್, ಒಬ್ಬರಿಗೆ ಫೀಸು 3,000. ನೀವು ಎಷ್ಟು ತಿಂಗಳು ಬೇಕಾದ್ರೂ ಕಲಿಬೋದು. ಫಸ್ಟ್ಗೆ ನಾನು 1 ತಿಂಗಳು ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಜಾಯ್ನ್ ಆಗಿ. 1 ತಿಂಗಳಿಗೆ 3,000ನಾ? ಅಪ್ಪ, 3,000 ಕೊಡ್ತೀಯ 1 ತಿಂಗಳಿಗೆ ಜಿಮ್ ಕಲಿಯೋಕ್ಕೆ? ಅಮ್ಮಂತಾವ ಹೇಳ್ತೀನಿ ನಾನು ಹೋಗಿ. ಇದಕ್ಕೆಲ್ಲ 3,000 ರೂಪಾಯಿ ಕೊಡ್ತೀಯಾ? ಅದ್ರ ಜೊತೆಗೆ ಇನ್ನೊಂದು 2,000 ರೂಪಾಯಿ ಹಾಕಿದ್ರೆ ಏನೇನೋ ಬರ್ತೈತೆ. ನಾನು ಬುಕ್ ಎಲ್ಲ ಬರ್ತೈತೆ, ಕೊಡ್ಸು ಅಂದ್ರೆ ಕೊಡ್ಸಲ್ಲ. ನೀನು ದುಡ್ಡಿಲ್ಲ ಅಂತೀಯ. ನೀನು ಜಿಮ್ ಕಲಿತೀಯಾ? ಹೇಳ್ತೀನಿ ತಾಳ ಅಮ್ಮಂತಾವ. ಮೇಡಮ್, ಇವತ್ತು ಅಮೌಂಟ್ ಎಲ್ಲ ಕಟ್ಟೋದ್ರೆ ಮತ್ತೆ ನಾವು ಯಾವತ್ತು ಬರಬೇಕು? ಓ ಯಪ್ಪ ಕಳ್ಳ, ಯಾಕೆ ಇಷ್ಟತ್ರ ಬರ್ತೀಯ? ದೂರ ನಿಂತ್ಕೊಂಡು ಮಾತಾಡು. ನಡಿ ನಡಿ ಆ ಕಡೆಗೆ. ಅಮ್ಮಂತಾವ ಹೇಳ. ಅದೇನೋ ಗಾದೆ ಐತಲ್ಲ, ಮಕ್ಕಳು ಕರ್ಕೊಂಡು ಎಲ್ಗೂ ಹೋಗ್ಬಾರ್ದು ಅಂತ. ಹಂಗಾಯ್ತು ನನ್ನ ಕತೆ. ಇನ್ನೇನು ಮಗನ ಮಗುವಿಗೆ ಕರ್ಕ ಬಂದೆ ನೋಡು, ಎಲ್ಲಾದು ಕೊಡ್ಡ ಬರ್ತಾನೆ. ಹೌದು ಸರ್, ಅಮೌಂಟ್ ಇವತ್ತು ಕಟ್ಟೋಗಿ ನಾಳೆಯಿಂದ ಜಿಮ್ಮಿಗೆ ಬಂದು ಸೇರ್ಕೊಳ್ಳಿ. ಮೇಡಮ್, ಮೋಸ ಗೀಸ ಏನಿಲ್ಲ ತಾನೇ? ಅಯ್ಯೋ, ಮೋಸ ಹೆಂಗೆ ಸರ್ ಮಾಡೋಕ್ಕಾಗುತ್ತೆ? ಎಂತೆಂಥವು ಮೋಸ ಆಗ್ತಾವೆ, ಅದನ್ನೆಲ್ಲ ಕಂಡಿಡ್ದಿಲ್ಲ ನೀವು. ಇನ್ನು ನಾವು ಜಿಮ್ ನಡೆಸಿ ಇಟ್ಕೊಂಡು ಏನೋ ಹೇಳ್ಕೊಟ್ಟು ಒಂಚೂರು ಹೊಟ್ಟೆ ಪಾಡಿಗೆ ಮಾಡ್ಕೊಳ್ಳೋಣ ಅಂದರೆ ನೀವು ನೋಡಿದ್ರೆ ಹಿಂಗಂತೀರಾ? ನಮಗೆ ಇದ್ರೆ ಕೊಡ್ರಿ, ಇಲ್ಲಾಂದ್ರೆ ಕೊಡಬೇಡ್ರಿ. ಹೌದಾ, ಸರಿ ಮೇಡಮ್, ಆಯಿತು. ಹಂಗೆ ಯಾರ ನಿಮಗೂ ಗೊತ್ತಿರೋದಿದ್ರೆ ಹೇಳಿ. ಇನ್ನು ಸ್ವಲ್ಪ ಜನ, ತುಂಬ ಕಮ್ಮಿ ಜನ ಇದ್ದಾರೆ, ಅದಕ್ಕೋಸ್ಕರ. ಅಧಿಕ ಪ್ರಸಂಗಿ ಬಾರ ಈ ಕಡೆಗೆ. ಮೇಡಮ್ ತಗೊಳ್ಳಿ, 2,000 ರೂಪಾಯಿ ಇದೆ. ಮಿಕ್ಕಿದ್ದು ನಾನು ಮಂತ್ ಆದಮೇಲೆ ಕೊಡ್ತೀನಿ, ಸರಿನಾ? ಹಾಂ ಕರೆಕ್ಟಾಗಿದೆ 2,000. ನಾಳೆ ತಪ್ಪಿ ಬಂದುಬಿಡಿ ಬೆಳಗ್ಗೆ 10 ಗಂಟೆಗೆ. ಮೇಡಮ್, ಮಾರ್ನಿಂಗ್ ಟೈಮ್ ಹಾಕ್ಕೊಡಿ. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು, 10 ಗಂಟೆಗೆ ಆಗಲ್ಲ ನನಗೆ. ಒಂದು 7:30ಇಂದ 8:30ವರೆಗೂ ಇರ್ತೀನಿ ಅಷ್ಟೇ. ಹೌದಾ? ಆ ಟೈಮಲ್ಲಿ ನನ್ನ ಮನೆಗೆ ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕಲ್ವಾ? ಅಯ್ಯೋ, ಹೆಣ್ಮಕ್ಳು ಹೇಳ್ಕೊಟ್ರೆ ಇದೇ ಕತೆನೆ. ಯಾವಾಗಲೂ ಅವ್ರಿಗೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದೇ ಚಿಂತೆ. ಇನ್ನು ಈ ಅಮ್ಮದೇನು ಹೇಳ್ಕೊಡ್ತಾಳೇನೋ. ಹೋಗ್ಲಿ, ಒಂದು 8 ಗಂಟೆಯಿಂದ 9 ಗಂಟೆವರೆಗೂ ಇರಿ, ಓಕೆನಾ? ಮೇಡಮ್, ಆಯಿತು. ಆಂಟಿ, ನಿಮ್ಮ ಹೆಸರೇನು ಅಂತ ಹೇಳೇ ಇಲ್ಲ ನನಗೆ ಕೊನೆಗೂ. ಹೆಸರು ತಗೊಂಡು ಇನ್ನೇನಪ್ಪ ಮಾಡ್ತೀಯಾ? ನನ್ನ ಹೆಸರು ಭಾನು ಅಂತ. ಇಲ್ಲ ಬಿಡಿ ಆಂಟಿ, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಮ ಹೆಸರು ಪ್ರಿಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಪ್ರಿಯಾ ಆಂಟಿ ನಮ್ಮ ಮನೆ ಪಕ್ಕದಲ್ಲೇ ಇದ್ರಿ, ನನಗೆ ಗೊತ್ತು ನೀವು ಪ್ರಿಯಾ ಆಂಟಿ ಅಂತ. ಹೇಳಪ್ಪ, ನಿಮ್ಮ ಅಪ್ಪ ಕರೀತಾ ಇದ್ದಾರೆ, ಹೋಗು ಒಳಗೆ ಆಚೆ. ನೋಡೋ ಕೇಳು. ಅಬ್ಬಪ್ಪ, ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪನೇ ಯಾಮರ್ಸಕ್ಕೆ ಆಗಲ್ಲ, ಬಲ್ಲು ಇದು ಮಾಡ್ತಾರೆ. ನೋಡು, ನನ್ನನ್ನು ಕಂಡಿಡ್ಬಿಟ್ಟ ಪ್ರಿಯಾ ಆಂಟಿ ಅಲ್ವಾ ಅಂತ ಗೊತ್ತು ನಾನು ಅವ್ರಿಗೆ. ಅದಕ್ಕೆ ಜಸ್ಟ್ ಏನು ಮಾಡಿದ್ರೆ ಗೊತ್ತಾಗಲ್ವಾ? ಹಿಂಗೋ ಇವತ್ತು ಹುಡುಗನ ಹತ್ರ ಮ್ಯಾನೇಜ್ ಮಾಡಿದ್ದೀನಿ. ಹಳ್ಳಿಯಲ್ಲಿ ಯಾರಿಗೂ ಸಿಗಾಕಲ್ದಿದ್ರೆ ಸಾಕಪ್ಪ. ನಾನು ಇವತ್ತು ಆದಷ್ಟು ಎಲ್ಲರೂ ಇಲ್ಲೇ ಕೂತ್ಕೊಂಡೆಲ್ಲ ಅಡ್ಮಿಷನ್ ಮಾಡ್ಕೊಬಿಡ್ಬೇಕು. ನಾಳೆಯಿಂದ ಜಿಮ್ ಹೇಳ್ಕೊಡ್ಬೇಕು. ನಮಸ್ಕಾರ ಕಣಮ್ಮ. ಏನಮ್ಮ ಜಿಮ್ ಅಂಗಡಿ ನೀನೇನಮ್ಮ ನಡೆಸೋದು? ಹೌದು ಸರ್. ಯಾಕೆ ಸರ್, ನಿಮ್ಮ ಸ್ಟೂಡೆಂಟ್ಸ್ ಏನಾದರೂ ಕಳಿಸ್ತೀರಾ ನಮ್ಮ ಹತ್ರ ಹೇಳ್ಕೊಡೋದು? ಇಲ್ಲ ಕಣಮ್ಮ, ನಾನೇ ಬರ್ತೀನಿ. ನೀವು ಬರ್ತೀರಾ ಸರ್? ನೀವು ನೋಡಿದ್ರೆ ಹಿಂಗಿದ್ದೀರಾ, ಬಗ್ಗಕ್ಕೆ ಇಡೋಕ್ಕಾಗುತ್ತೆ ಸರ್? ಇಲ್ಲಿರೋ ಐಟಮ್ಗಳು ಜಿಮ್ ಮಾಡ್ಬೇಕಾದ್ರೆ ಅವೆಲ್ಲ ಎತ್ತಕ್ಕಾಗುತ್ತೆ ಸರ್ ನಿಮಗೆ? ಆಗುತ್ತೆ ಬಿಡಮ್ಮ, ಎಂತೆಂಥ ಫೈಲ್ಗಳು ಎತ್ತಿ ಇಕ್ಕಿದ್ದೀನಿ ಆ ಕಡೆಗೆ. ಇನ್ನು ಈ ಯಾವ ತಗಡು ನಾವು ಇತ್ತಾಳಿವೆಲ್ಲ ಎತ್ತಕ್ಕಾಗಲ್ವ ನನ್ನ ಕೈನಿಗೆ? ಎತ್ತೆದ್ದು ಬಿಸಾಕ್ಬಿಡ್ತೀನಿ. ಸರ್, ನಿಮ್ಮ ನೋಡಿ ಬಿಸಾಕೊಡ್ತಾರನೇ ಕಾಣ್ತೀರಾ? ಫೀಸ್ ಎಷ್ಟು ಗೊತ್ತಾ? 3,000 ರೂಪಾಯಿ ತಿಂಗಳಿಗೆ.
ತಿಂಗ್ಳಿಗೆ 3,000ನಾ? ಇಲ್ಲ ಬಿಡಮ್ಮ, ಏನೋ ನಾನೆಲ್ಲ ಒಂದು 300 500 ಅನ್ಕಂಡೆ. 3,000 ರೂಪಾಯಿ ಇದ್ರೆ ಬೇಡ ಬಿಡಮ್ಮ. ಅಯ್ಯೋ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರ್ತೀನಿ. ಬೇಕಾದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಕಮ್ಮಿ ಮಾಡ್ಕೊಂತೀನಿ, ಬನ್ನಿ ಸರ್. ಬಟ್ ಆದರೆ ಅಷ್ಟೇ ಜಾಸ್ತಿ ಅಂತ ಕಡಿಮೆ ಮಾಡ್ಕೊಂಡ್ರೆ ನನಗೆ ಲಾಸ್ ಆಗುತ್ತೆ, ಯಾಕಂದ್ರೆ ಇನ್ನೂ ಹೊಸ ಅಂಗಡಿ ಮಾಡ್ತಾ ಇರೋದು ನಾನು ಅದಕ್ಕೆ. ಅಂದಂಗೆ ನಿನ್ನೆಲ್ಲೋ ನೋಡಿದ್ದೀನಿ ಕಣಮ್ಮ. ನೀನು ಆ ಲಕ್ಷ್ಮಕ್ಕಯ್ಯನ ಸೊಸೆ ಅಲ್ವಾ ನೀನು? ಅಲ್ಲ ಕಂಡ್ಬಿಡಿ ಸರ್, ಏನೆಲ್ಲರೂ ಒಳ್ಳೆದು ಹಂಗಂತ ಇದ್ದೀರಾ? ನಾನು ಅವಳಿಗೆ ಅಲ್ಲ, ನಾನು ನೋಡಿಲ್ಲ ಎಮ್ಮನ ಹೆಂಗೋಳೆ ಅಂತ. ಇಲ್ಲ ಕಣಮ್ಮಯ್ಯ, ಲಕ್ಷ್ಮಕ್ಕಯ್ಯನ ಸೊಸೆನೂ ಹಂಗೆ ಅವಳೆ, ಇದೇ ಹಳ್ಳಿಗೆ ಅವಳು, ಇಲ್ಲೇ ಪಕ್ಕದಾಗೆ ಮನೆ ಅವಳ್ದು. ಬೇಕಾದ್ರೆ ಒಂದ್ಸಲ ನಿನ್ನನ್ನು ಕರ್ಕೊಂಡೋಗಿ ತೋರಿಸ್ತೀನಿ ನೋಡು. ದಿಟ ನಿನ್ನಂಗೆ ಅವಳಿ. ನೋಡಿದ್ರೆ ಅವಳು ಬೇಡವೇ ಬೇಡ. ಏನಂದ್ರೆ ಅವಳಿಗೆ ಯಾವಾಗಲೂ ಸೀರೆ ಉಟ್ಕೊಂಬಳು. ನೀನು ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡಿದೀಯ. ಏನೋ ಸರ್, ನನಗೆ ಗೊತ್ತಿಲ್ಲ ಯಾರು ಅಂತ. ನಾನು ಬೆಂಗಳೂರಾಗಿದ್ದೆ, ಈಗ ಇಲ್ಲಿ ಹಳ್ಳಿನಾಗ ಶಾಪ್ ಓಪನ್ ಮಾಡಿದ್ದೀನಿ. ಅಲ್ಲಿ ಸಿಟಿನಾಗ ಭಾಳ ಅಂಗಡಿಗಳಿದಾವಲ್ಲ, ನಡೆಯಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಸರ್. ನೋಡಿ, ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಇನ್ನೂ ಯಾರನ್ನಿದ್ರೆ ಹೇಳ್ಕೊಡ್ತೀನಿ. ಅಂದಂಗೆ ನೀನು ಅವಳಿಗೆ ಅಲ್ಲ ತಾನೇ? ಅಲ್ಲ ಕಂಡ್ಬಿಡಿ ಸರ್, ನೀವು ಯಾರನ್ನೋ ನೋಡಿ ಯಾರನ್ನೋ ಅನ್ಕೊಂಡಿದ್ದೀರಾ. ನಾನು ಬಾನು. ಓ ಹೌದಾ? ಅವಳಿಗೆ ಹೆಸರು ಪ್ರಿಯಾ ಕಣಮ್ಮ. ಭಾಳ ಒಳ್ಳೆ ಹುಡುಗಿ, ನಿನ್ನಂಗೆ ಚೆನ್ನಾಗಿ ಮಾತಾಡೋಳು ಪಾಪ. ಹೋಗಿ ಬಿಡು. ಸರಿ, ಯಾರನ್ನಿದ್ರೆ ಹೇಳ್ತೀನಿ. ಸರಿ ಬರಲಾ? ಸರಿ ಸರ್, ಆಯ್ತು. ಸದ್ಯ ನನ್ನ ಮೇಲೆ ಯಾವುದೇ ರೀತಿಯಾಗಿ ಅನುಮಾನ ಬರಲಿಲ್ಲ. ಅಪ್ಪನಿಗೆ ಅನುಮಾನ ಬಂದಿದ್ದಿದ್ರೆ ತುಂಬ ಕಷ್ಟ ಆಗೋದು. ಗೊತ್ತಾಗಲಿಲ್ಲ, ಅವ್ರಿಗೂ ಮುಂಚೆ ಬಂದ್ರಿಗೂ ಗೊತ್ತಿಲ್ಲ. ಇದೇ ಹಳ್ಳಿಯಲ್ಲಿ ನಾನು ಅಂಗಡಿ ಓಪನ್ ಮಾಡೋದಕ್ಕೆ ಎಲ್ಲರಿಗೂ ನಾನು ಗೊತ್ತು. ಹಂಗಾಗಿ ಪ್ರಿಯಾನ ಅಂತಾರೆ. ಸದ್ಯ ಬಾನು ಅಂತ ಸುಳ್ಳು ಹೇಳ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೆಂಗೋ 4 ಕಾಸು ದುಡ್ಕೊಳ್ಳೋರ್ಗು ಹಂಗಿರಲಿ, ಆಮೇಲೆ ಬೇಕಾದ್ರೆ ನೋಡೋಣ, ಗೊತ್ತಾಗಲಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗುತ್ತೆ, ಹೊಟ್ಟೆಪಾಡು ಏನೋ ಮಾಡಬೇಕಲ್ವಾ? ಏನಾದರೂ ಇದ್ರೆ ಕಮೆಂಟ್ ಮಾಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬರುತ್ತೆ, ತಪ್ಪದೆ ನೋಡಿ. ಬಾಯ್.